ಪ್ರಜ್ವಲ್ ಕೇಸ್ ಮುಂದೇನು ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಒಬ್ಬ ಸಾಮಾನ್ಯ ನಾಗರಿಕನಾಗಿ ಪೊಲೀಸರ ಮುಂದೆ ಹೋಗಬಹುದಾಗಿತ್ತು, ನ್ಯಾಯಾಲಯಕ್ಕೆ ಅದನ್ನು ಸಲ್ಲಿಸಬಹುದಾಗಿತ್ತು ಅಂತ ಶಿವಣ್ಣ ಅವರೊಂದು ಆರೋಪ ಮಾಡಿದ್ರು. ಲೋಹಿತ್ ಅವರು ಮಾತನಾಡ್ತಾ ಇದ್ರು. ಲೋಹಿತ್ ಅವರೇ, ಶಿವಣ್ಣ ಅವರ ಆರೋಪ ಸರಿ ಅಂತೀರಾ? ಮೇಡಮ್, ಆ ಒಬ್ಬ ವಕೀಲನಾಗಿ ಹೇಳಬೇಕು ಅಂದಾಗ ನನ್ನ ಹತ್ರ ಒಂದು ಕೇಸ್ ಬಂದಾಗ ನಾನು ಅದನ್ನ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ದಟ್ ಈಸ್ ಮೈ ಎಥಿಕ್ಸ್. ಅವ್ರ ಹತ್ರ ಪೆನ್ ಡ್ರೈವ್ ಬಂತು, CD ಬಂತು, ಡಾಕ್ಯುಮೆಂಟ್ಸ್ ಬಂತು, ಏನು ಬಂದರೂ ಕೂಡ ಅದನ್ನು ನಾನು ಮೀಡಿಯಾಗಾಗಲಿ ಮಾಧ್ಯಮಕ್ಕಾಗಲಿ ಕೊಡೋಕ್ಕಾಗಲ್ಲ. ಒಂದು ನಿಮಿಷ ಮುಗಿಸ್ಬಿಡ್ತೀನಿ ಹೇಳಿ. ಆಮೇಲೆ ಎರಡನೇದು, ಎಲ್ಲಿ ದೇವರಾಜೇಗೌಡರು ರಾಜ್ಯ ಜನಕ್ಕೆ ಏನು ಹೇಳ್ತಿದ್ದಾರೆ ಅನ್ನೋದಂದರೆ, ಒಂದು ಸಲ ಹೇಳ್ತಾರೆ ಮಾಧ್ಯಮದಲ್ಲಿ, ಈಗಲೂ ಕೂಡ ಹೇಳಿದ್ರು. ಆತ ಕಾರ್ತಿಕ್ ಯಾರೋ ಒಬ್ಬ ಡ್ರೈವರ್ ಬಂದಾಗ ಆತ ಹೇಳ್ತಾನೆ, ನಾನು 88ನೇ ರೆಸ್ಪಾಂಡ್ ಆಗಿರ್ತೀನಿ, ಸುವರ್ಣದವ್ರು ಒಂದಾಗಿರ್ತಾರೆ, ನಾನು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ, ಅವ್ರನ್ನ ಕರ್ಕೊಂಬನ್ನಿ, ಯಾರನ್ನ ವಿಕ್ಟಿಮ್ನ ಕರ್ಕೊಂಬಂದ್ರೆ ಮಾತ್ರ ಹಾಕ್ಬೋದು, ಅವ್ರಿಗೆ ಪನಿಷ್ಮೆಂಟ್ ಸಿಗ್ಬೋದು ಅಂತ ಹೇಳಿ. ಅದು ಸುಳ್ಳು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರಾಜ್ಯ ಜನಕ್ಕೆ. ಯಾಕೆಂದರೆ ದಟ್ ಇಸ್ ಅನ್ OS ಕೇಸ್. ಅದು ಸ್ಟೇಗೆ ಮಾತ್ರ ಇರುವಂಥ ಅಪ್ಲಿಕೇಶನಲ್ಲಿ ವಿಕ್ಟಿಮ್ನ ಯಾಕೆ ನೀವು ಇಂಪ್ಲೀಟ್ ಮಾಡ್ಕೊತೀರಾ? ಅಲ್ಲಿ ಕ್ವಶನ್ ಇರೋದು ಇದು ಪ್ರಚಾರ ಮಾಡಬೇಕು ಮಾಡಬಾರ್ದು ಅಷ್ಟೇ. ಅಲ್ಲಿ ಸ್ಟೇ ಇದೆ. ಅದರಲ್ಲಿ ನೀನು ವಿಕ್ಟಿಮ್ ಕರ್ಕೊಂಬಂದು ಇಂಪ್ಲೀಟಿಂಗ್ ಮಾಡಿದ್ರೆ ನೀನೇ ದೊಡ್ಡದು ಮಾಡ್ತಿದ್ಯಾ? ಇದು ಜನರಿಗೆ, ರಾಜ್ಯ ಜನಕ್ಕೆ ಕಿವಿಗೆ ಹೂವು ಇಟ್ಟುವಂಥ ಮಾತು. ಈ ಯಾವ ವಕೀಲರು ಒಪ್ಪಲ್ಲ, ಮತ್ತು ಕಾನೂನಲ್ಲಿ ಯಾರು ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಜನರು ಯಾರು ಒಪ್ಪಲ್ಲ. ಇಟ್ ಇಸ್ ಅ ಕೇಸ್ ಆಫ್ ಸ್ಟೇಕ್ಸ್ ಕೇಸಲ್ಲಿ ನೀವು ವಿಕ್ಟಿಮ್ನೇ ಕರ್ಕೊಂಡ್ಬರ್ತೀರಾ. ಅದನ್ನು ದೇವರಾಜೇಗೌಡರು ಕನ್ಫರ್ಮ್ ಮಾಡಬೇಕಾಗತ್ತೆ. ಎರಡನೇದು, ದೇವರಾಜೇಗೌಡರು ಹೇಳ್ತಿರುವಂಥ ಮಾತು ಏನು ಅಂದರೆ, ನಾನು ಅದನ್ನು ಸರ್ಕ್ಯುಲೇಟ್ ಮಾಡಿಲ್ಲ ಅಂತ. ಅದು ಶಿವಣ್ಣವ್ರು ಹೇಳ್ತೀನಿ, ಇನ್ವೆಸ್ಟಿಗೇಷನ್ ಆಗುತ್ತೆ. SIT ನಿಮ್ಮ ಸರ್ಕಾರದೇ ಇರೋದ್ರಿಂದ, ನಿಮ್ಮದೇ ಇರೋದ್ರಿಂದ ಖಂಡಿತವಾಗ್ಲೂ ದೇವರಾಜೇಗೌಡರು ಕೂಡ ನೋಟಿಸ್ ಕೊಟ್ಟು ಇನ್ವೆಸ್ಟಿಗೇಷನ್ ಮಾಡಲೇಬೇಕಾಗತ್ತೆ. ಅದು ರಾಜಕೀಯವಾಗಿ ಅವ್ರನ್ನ ತಗೊಳಕ್ಕಾಗಲ್ಲ. ಇಫ್ ಅಡ್ವೊಕೇಟ್ಗೆ ನೋಟಿಸ್ ಕೊಡ್ಬೋದು ಅಂತ ಎಲ್ಲ ಕಡೆನೂ ಇದೆ, ಯಾರಿಗೆ ಬೇಕಾದ್ರೂ ಕೊಡ್ಬೋದು. ನಮ್ಮ ಕಾನೂನು ಬೇರೆ ಅಲ್ಲ, ಅವ್ರಿಗೆ ಬೇರೆ ಕಾನೂನು ಅಲ್ಲ. ಆ ಇನ್ವೆಸ್ಟಿಗೇಷನ್ ದೇವರಾಜೇಗೌಡರು ಏನಾದರೂ ಸರ್ಕ್ಯುಲೇಟ್ ಮಾಡಿದಾರೆ ಅಂತ ಆರೋಪ ಬಂದಾಗ ಅದನ್ನ ಖಂಡಿತವಾಗ್ಲೂ ಅವರು ಅದೇ ಎದುರಿಸ್ತಾರೆ. ಅದನ್ನ ನಾವು ಒಬ್ಬ ವಕೀಲನಾಗಿ ಅವರನ್ನ ನೀವು ಅದ್ರ ಕೊಡ್ಬೋದು ಅಂತ ಹೇಳಕ್ಕಾಗಲ್ಲ. ಅದೇ ರಾಜಕೀಯ ವ್ಯಕ್ತಿಯಾಗಿ ದೇವರಾಜೇಗೌಡರು ರಾಜಕೀಯ ವ್ಯಕ್ತಿಯಲ್ಲೂ ಕೂಡ ಇದ್ರು, ಹಾಸನದಲ್ಲಿ ಪ್ರಮುಖ ನಾಯಕರು BJPಯಲ್ಲಿ, ಅವರು ಅದನ್ನ ತಿಳಿಸಬಹುದಾಗಿತ್ತು. ಅದನ್ನ ಅವರು ತಿಳಿಸಿದ್ದಾರೆ. ಯಾರಿಗೆ? ಅವರ ರಾಜ್ಯ ನಾಯಕರಿಗೆ. ವಿಜೇಂದ್ರ ಅವರು ಲೆಟರ್ ಬರೀತಾರೆ, ಪ್ರಜ್ವಲ್ ರೇವಣ್ಣಗೆ ನೀವು ಕೊಡಂಗಿಲ್ಲ, ಅವ್ರ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಹಾಗಾದ್ರೆ CD ನೋಡಿರಲ್ವಾ? ದೇವರಾಜೇಗೌಡರು ನೋಡಿರ್ತಾರೆ. ಅವ್ರೊಬ್ಬರೇ ನೋಡಿರ್ತಾರೋ? ಒಬ್ಬ ಮಾನಸಿಕವಾಗಿ ಒಬ್ಬ ಸೈಂಟಿಸ್ಟ್ ಹೇಳ್ತಾನೆ, ಒಬ್ಬ ಸೈಕಿಯಾಟ್ರಿಸ್ಟ್ ಹೇಳ್ತಾನೆ, ಏನೇ ಒಂದು ಆಶ್ಚರ್ಯವಾದ ವಿಷಯವನ್ನು ನೋಡಿದಾಗ ಆತ ಇನ್ನೊಬ್ಬರಿಗೆ ಹೇಳೇ ಹೇಳ್ತಾನೆ ನಾಲ್ಗೆಯಲ್ಲಿ ಅಂತ. ಹಂಗಾದ್ರೆ ದೇವರಾಜೇಗೌಡರು ಯಾರಿಗೂ ಹೇಳೇ ಅಲ್ವೋ? ಸೊ ಇದೆಲ್ಲವೂ ಕೂಡ ಅದು ದೇವರಾಜೇಗೌಡರ ತಲೆ ಮೇಲೆ ಇದೆ. ಬಹಳಷ್ಟು ಪ್ರಶ್ನೆಗಳು, ಆರೋಪಗಳು ನಿಮ್ಮ ತಲೆ ಮೇಲೆ ಇದೆ. ವಕೀಲನಾಗಿ ಆತನಿಗೆ ಆ ಲಯಬಿಲಿಟಿ ಇರಲಿಲ್ಲ, ಅದನ್ನು ಒಪ್ಕೊಂತೀನಿ. ಓಕೆ, ಈಗ ಒಂದು, ನನ್ನ ಮಿತ್ರರಿಬ್ಬರು ಕೂಡ ವಾದವನ್ನು ಮಂಡಿಸ್ತಾ ಇದ್ದಾರೆ. ಇಲ್ಲಿ ನನ್ನ ಹತ್ರ ಒಬ್ಬ ಕಕ್ಷಿದಾರ ಬಂದು ಅವನ ನೋವುಗಳನ್ನು ಹೇಳ್ಕೊಂಡಾಗ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆ ತಂದು ಕೊಟ್ಟಾಗ ಅಲ್ಲಿ ಅದು ಸ್ಪಷ್ಟೀಕರಣ ತಗೋಬೇಕಾದದ್ದು ನನ್ನ ಜವಾಬ್ದಾರಿ, ನನ್ನ ವೃತ್ತಿ ಧರ್ಮ ಅದು. ಅವನು ಆತನೇ ಪೆನ್ ಡ್ರೈವ್ ತಂದು ಲ್ಯಾಪ್ಟಾಪಲ್ಲಿ ತಂದು ತೋರಿಸಿದಾಗ ಅವರ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನಾನು ಅಲ್ಲಿ ನೋಡಿದೆ, ನಾವಲ್ಲಿ ಕೆಲವು ವೀಡಿಯೋಗಳು ನೋಡಿದಾಗ ನಮಗೆ ಅಲ್ಲಿ ಗೊತ್ತಾಯ್ತು ನಮಗೆ ಇಲ್ಲಿ ಭಾಳ ಸೆನ್ಸಿಟಿವ್ ಸಬ್ಜೆಕ್ಟ್ ಇದೆ ಅಂತೇಳಿ. ಆಗ ನಾನು ಕೇಳ್ಕೊಂಡೆ, ಅವ್ನು ಏನೇನು ಹೇಳ್ಬೇಕು ಅಲ್ಲಿ ಹೇಳ್ದ ನನಗೆ ಅವನಲ್ಲಿ. ಆಮೇಲೆ ಒಂದು ಪೆನ್ ಡ್ರೈವ್ಗೆ ಕಾಪಿ ಮಾಡಿಕೊಟ್ಟ. ಅಲ್ಲಿ ಕೊಟ್ಟಾಗ ತಕ್ಷಣ ನಾನು ಏನು ಮಾಡಿದೆ, ಅಲ್ಲಿ ಈ ಒಂದು ಸೆನ್ಸಿಟಿವ್ ಸಬ್ಜೆಕ್ಟು ಅವ್ರು ಹೇಳಿದ್ರು, ನನ್ನ ಮಿತ್ರರು ಏನು ಹೇಳಿದ್ರು ಅಂತ ಅದರಲ್ಲಿ ನಾವು ಇಮಿಡಿಯೇಟ್ ಅಬ್ಜೆಕ್ಷನ್ ಹಾಕ್ಬೋದಿತ್ತು ಅಂತೇಳಿ. ನಮಗೆ ನನ್ನ ಅನುಭವದ ಪ್ರಕಾರ ನಾವು ಅಲ್ಲಿ ಏನಂತ ಹಾಕ್ಬೇಕಾಗಿತ್ತು, ನಾವಲ್ಲಿ ಅಬ್ಜೆಕ್ಷನ್ ಹಾಕ್ಬೇಕಲ್ಲ ನಾವಲ್ಲಿ. ಆ ಕಂಟೆಂಟ್ಸು, ಯಾಕಂದರೆ ನನ್ನ ಮಿತ್ರರು ಅದು ಓದ್ದೇ ಗೊತ್ತಾಗ್ತದೆ. ಅದು ಈಗ ಬ್ಲೈಂಡಾಗಿ ಮಾತನಾಡ್ತಾ ಇದ್ದಾರೆ ಪಾಪ, ಫೈಲ್ ಇಲ್ಲ ಅವ್ರ ಹತ್ರ. ಅಲ್ಲಿ ಅವರು ಆ ಫೈಲ್ ಓದಿದಾಗ ಅವ್ರಿಗೆ ಗೊತ್ತಾಗ್ತದೆ ಇದೇನು ಹಾಕಬೇಕು ಅಂತ. ಅದ್ರಲ್ಲಿ ಏನೇನು ಬರ್ದಿತ್ತು ಅಂತೇಳಿ ಭಾಳ ಸೆನ್ಸಿಟಿವ್ ಸಬ್ಜೆಕ್ಟ್ ಇತ್ತು ಅದರಲ್ಲಿ, ಯಾವ ಗ್ರೌಂಡ್ಸಲ್ಲಿ ಸ್ಟೇ ತೊಗೊಂಡಿದ್ದಾರೆ ಅಂತೇಳಿ. ಆಗ ನಮ್ಮಲ್ಲಿ ಏನು ಬಂತು ಅಂತಂದರೆ, ಒಂದು ಕ್ಯೂರಿಯಾಸಿಟಿ ಅಂತಂದ್ರೆ ಅಟ್ಲೀಸ್ಟು ಇದರಿಂದ ಸಂತ್ರಸ್ತ ಮಹಿಳೆ ನ್ಯಾಯ ಸಿಗ್ತದೆ. ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ, ಇದರಲ್ಲಿ ಯಾವ ಸೂಟಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಅದ್ರಲ್ಲಿ ಸಂತ್ರಸ್ತರಿದ್ದಾರಲ್ಲ, ಆ ನೋವಿಗೆ ಸಿಕ್ಕಾಕೊಂಡಿದ್ದಾರಲ್ಲ, ಇದರಿಂದ ನ್ಯಾಯ ಸಿಗ್ತದೆ ಅಲ್ಲಿ. ಹಾಗಾಗಿ ಅವ್ರನ್ನ ಕರ್ಕೋಬಾ ಅಂತ ಹೇಳಿದೆ ನಾನಲ್ಲಿ. ಆಗ ಫೈಲ್ ಮಾಡ್ತೀವಿ ಅಂತ ಹೇಳಿ. ಇವ್ರು ಹೇಳ್ತಾರೆ 1.5 ವರ್ಷ ಅಂತ ಹೇಳ್ತಿದಾರಲ್ಲ, ದಯಮಾಡಿ ಸ್ವಲ್ಪ ಇರಿ, ನಾನು ಮಾತನಾಡ್ತೀನಿ, ಸ್ವಲ್ಪ ಇರಿ. ವ್ಯತ್ಯಾಸನೇ ಗೊತ್ತಿಲ್ಲ ಅಂದ್ರೆ ಏನಂತ ಹೇಳಿದ್ರೆ ಇವರಿಗೆ ಮೇಡಮ್ ಮತ್ತೆ ತಪ್ಪು ಹೇಳ್ತಾರೆ. ಸಿವಿಲ್ ಪ್ರೊಸೀಡಿಂಗ್ಸ್ ವ್ಯತ್ಯಾಸ ಬರಲ್ವಲ್ಲ. ಆರ್ಡರ್ 7 ಅಲ್ಲಿ ಹಾಕಿರುವಂತ ಪೆಟಿಷನ್ ಅಲ್ಲಿ ತಾವು ಪನಿಷ್ಮೆಂಟ್ ಕೊಡ್ತೀರಿ ಸರ್. ಯಾಕೆ ರಾಜ್ಯ ಜನಕ್ಕೆ ಮೋಸ ಮಾಡ್ತಿದ್ರಿ? ರಾಜ್ಯ ಜನಕ್ಕೆ ಮೋಸ ಮಾಡ್ತಿದ್ರಿ ತಾವು. ನೋಡಿ, ತಾವು ಮೋಸ ಮಾಡ್ತಿರಂಗೆ ನಾನು ಆನ್ಲೈನ್ ಅಲ್ಲಿ ಇಷ್ಟಪಡ್ತೀನಿ. ವಕೀಲನಾಗಿ ಹೇಳ್ತೀನಿ, ವಕೀಲರು ಪ್ರೆಸಿಡೆಂಟ್ ಕೂಡ ಪ್ರೆಸ್ ಮೀಡಿಯಾದಲ್ಲಿ ಕೂರ್ಸ್ಕೊಂಡು ಮಾಡ್ತಾರೆ ಇವ್ರು ಮಾಡಿರೋ ತಪ್ಪಿಗೆ. ಪ್ರಾವಿಷನ್ 7 ಅಲ್ಲಿ ಬರಲ್ಲ ಪನಿಷ್ಮೆಂಟ್. ಏನ್ ಹೇಳ್ತಿದ್ದಾರೆ ಇವರು? ಯಾರು ನಿಮ್ಮ ಸ್ವಾರ್ಥಕ್ಕೆ ಯೂಸ್ ಮಾಡ್ಕೊಂಡು ರಾಜಕೀಯ ಮಾಡ್ಕೊಳ್ಳಿ. ಸಂತ್ರಸ್ತ ಮಹಿಳೆಯರು ಬಂದಾಗ ಆಟೋಮೆಟಿಕ್ ಕ್ರಿಮಿನಲ್ ಕನ್ವರ್ಟ್ ಆಗ್ತದೆ. ಅದು
ಕೂಲಂಕಷವಾಗಿ ಹೆಂಗ್ ನಮಗೆ ಗೊತ್ತದು, ನಮಗೆ ಗೊತ್ತಿದ್ದ ಕೇಸ್ ಹೆಂಗ್ ತರಬೇಕು ಅಂತ ಹೇಳಿ. ಆಗ ಅವಕಾಶ ಮಾಡ್ಕೊಡಿ. ನೀವು ಜನಗಳ ಸಂದೇಶ ಇದು. ಮೂರು ಜನ ಇದ್ದಾರೆ ಮೇಡಮ್, 3 ಜನರ ಹತ್ರ ವಿಡಿಯೋಗಳು ಇದೆ. ಆಯ್ತು, ಮಾಹಿತಿನೋ ಅಥವಾ ಪೆನ್ ಡ್ರೈವೋ ಅಥವಾ ಅದೇನೋ ಡಿಸ್ಕಲ್ಲೋ ಇದೆ. ಒಂದು ಪ್ರಜ್ವಲ್ ರೇವಣ್ಣ ಅವರು ಅವರೇ ಖುದ್ದಾಗಿ ಸರ್ಕ್ಯುಲೇಟ್ ಮಾಡಲ್ಲ. 2ನೇದು ದೇವರಾಜೇಗೌಡರು ಅಥವಾ 3ನೇ ಅವರು ಕಾರ್ತಿಕ್ ಅವರು. ಇವರ ಸೆಲ್ಫ್ ಸರ್ವಿಂಗ್ ಸ್ಟೇಟ್ಮೆಂಟ್ ಬಿಟ್ಟು ನಾನು ಯಾವುದಕ್ಕೂ ಸರ್ಕ್ಯುಲೇಟ್ ಮಾಡಿಲ್ಲ, ನಾನು ಯಾವುದಕ್ಕೂ ಸರ್ಕ್ಯುಲೇಟ್ ಮಾಡಲ್ಲ ಅಂತ ಅನ್ನೋದು ಬಿಟ್ಟು ಯಾವ ಆಧಾರದ ಮೇಲೆ ಇವ್ರು ಹೇಳ್ತಾರೆ ನಾನು ಸರ್ಕ್ಯುಲೇಟ್ ಮಾಡಿಲ್ಲ ಅಂತ? ಇದು ತನಿಖೆಗೆ ಒಳಗಾಗಬೇಕಲ್ಲ. ಮಾಧ್ಯಮಗಳ ಮುಂದೆ ಬಂದ್ಬಿಟ್ಟು ಎಲ್ಲ ಮರೆ ಮಾಚಕ್ಕೆ ಡೈವರ್ಟ್ ಮಾಡ್ತಾ ಇರೋದು. ಉತ್ತರ ಕೊಡ್ತೀನಿ ನಾನು ಮೇಡಮ್. ಆಯ್ತಲ್ರಿ, ಸುಮ್ಮನೆ ಆಯ್ತು, SIT ಅಲ್ಲಿ ನಂಬಿಕೆ ಇಲ್ಲ ಅಂದ್ರೆ CBIಗೆ ಹೋಗಿ ಕೊಡ್ಲಿ. ಆಯ್ತು, ನೀವು ಮಾಧ್ಯಮದವ್ರ ಮುಂದೆ ಬರೀ ಇಷ್ಟು ರೆಕಾರ್ಡ್ ತೋರ್ಸೋದು, ಒಂಚೂರು ವಾಯ್ಸ್ ರೆಕಾರ್ಡಿಂಗ್ ತೋರ್ಸೋದು, ಏನ್ ಮುಚ್ಚಾಕಕ್ ಪ್ರಯತ್ನ ಪಡ್ತಾ ಇದಾರೋ, ಏನ್ ಸಾಬೀತ್ ಪಡಕ್ ಪ್ರಯತ್ನ ಪಡ್ತಾ ಇದಾರೋ. ಶಿವಣ್ಣ ಅವರೇ, ಇವಾಗ ದೇವರಾಜೇಗೌಡರ ಮೇಲೆ ನೀವು ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಮಾಡ್ತಿದ್ದೀರಾ. ಒಂದ್ ನಿಮಿಷ ರೀ ಶಿವಣ್ಣ ಅವರೇ, ಇದೇ ಕಾರ್ತಿಕ್ ಶ್ರೇಯಸ್ ಪಟೇಲ್ ಟೀಮ್ ಅಲ್ಲಿ ಪ್ರಚಾರದಲ್ಲಿ ಭಾಗಿಯಾಗಿದ್ರಾ? ಕಾಂಗ್ರೆಸ್ ಟೀಮ್ ಜೊತೆ ವರ್ಕ್ ಮಾಡಿದ್ರಾ ಈ ಎಲೆಕ್ಷನ್ ನಲ್ಲಿ? ಕಾರ್ತಿಕ್ ಎಲ್ಲಿದ್ದಾರೆ ಅನ್ನೋದು ನಿಮ್ಮ ಸರ್ಕಾರಕ್ಕೆ ಗೊತ್ತಿಲ್ವಾ? ಈಗ ಯಾಕೆ ಅರೆಸ್ಟ್ ಆಗಿಲ್ಲ ಇದುವರೆಗೆ? ಒಂದ್ ನಿಮಿಷ, And he has given a statement, sir. Yes, I will give you clarification. ಕೊಡ್ತೀನಿ. ಯಾಕೆ ಕಾರ್ತಿಕ್ ಅರೆಸ್ಟ್ ಆಗಿಲ್ಲ? ಯಾಕೆ ಅರೆಸ್ಟ್ ಆಗಿಲ್ಲ? ದಯವಿಟ್ಟು ಕಿರ್ಚಾಡ ಕೇಳಬೇಡಿ. ಒಂದು ಇವಾಗ ನೋಡಿ ಮೇಡಮ್, ಪ್ರಕರಣ ನಡೆದಿರೋದು ಒಂದು ಕಿಡ್ನಾಪಿಂಗ್. ಸೀರಿಯಸ್ನೆಸ್ ಆಫ್ ದ ಆಫೆನ್ಸ್ ನೋಡ್ಬೇಕು. ಇನ್ನೊಂದು ಆಫೆನ್ಸ್ ಶೀಲ ಹಾನಿ ಮಾಡಿದ್ದಾರೆ, ನೀವು ಮಾಡಿರ್ಬೋದು. ನೀವ್ಯಾಕೆ ಇವಾಗ ಕಾರ್ತಿಕ್ ಅರೆಸ್ಟ್ ಮಾಡ್ಬೇಕು. ಅವ್ರಿಗೂ ನೋಟಿಸ್ ಕೊಟ್ಟಿದ್ದಾರೆ, ಅವ್ರು ಹೋಗಿ ಸ್ಟೇಟ್ಮೆಂಟ್ ಕೊಟ್ಟು ಬಂದಿದ್ದಾರೆ. ಇವ್ರಿಗೂ ನೋಟಿಸ್ ಕೊಟ್ಟರು, ಹೋಗಿ ಸ್ಟೇಟ್ಮೆಂಟ್ ಕೊಟ್ಟು ಬಂದ್ರು. ಸುಮ್ನೆ ದಿಢೀರ್ ಅಂತ ಅರೆಸ್ಟ್ ಮಾಡಕ್ಕಾಗತ್ತಾ? ಯಾವ್ದಾದ್ರು ಎವಿಡೆನ್ಸ್ ಇದ್ರೆ ಅದು ಪೂರ್ವಕವಾಗಿ ಯಾವ್ದಾದ್ರು ಎವಿಡೆನ್ಸ್ ಅರೆಸ್ಟ್ ಮಾಡಬೇಕು. ನಿಟ್ಟಿನಲ್ಲಿ ರೇವಣ್ಣ ಮಾಡಿದ ಕಿಡ್ನಾಪ್ ರೀ, ಸರ್ಕ್ಯುಲೇಷನ್ ಆಫ್ ಅ ವಿಡಿಯೋ ಅಬ್ಸರ್ವ್ ಮಟೀರಿಯಲ್ ನಿಮ್ಗೆ ಅದೇ ಬೇಸಿಕ್ ಈ ಪ್ರಕರಣದಲ್ಲಿ ನಾವು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಂತರ ವಾಪಸ್ ಬರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.